ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಡೆ ಕಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಮಾಹಿತಿ ಬಂದು ನೋಟ್ಸಲ್ಲಿ ಗೊತ್ತಾಗಿದೆ, ಕ್ಯಾರೆಟು ಅಗಿತಾ ಇದ್ದೀನಿ. ಸೈಜ್ ಇಲ್ಲ, ಯಾಕಿಲ್ಲ ಸೈಜು, ಏನು ತೊಂದರೆ ಆಯಿತು, ಮತ್ತು ವೇಸ್ಟೇಜು ಜಾಸ್ತಿ ಬಂದಿದೆ, ಅದಕ್ಕೇನು ತೊಂದರೆ ಆಯಿತು, ಮತ್ತು ಇಳುವರಿ ಎಷ್ಟು ಸಿಕ್ಕಿದೆ ಈ ಸರ್ತಿ 18 ಗುಂಟೆ ಬೈಲಲ್ಲಿ. 18 ಗುಂಟೆ ಅಂದರೆ ಅರ್ಧ ಎಕರೆಗೆ 2 ಗುಂಟೆ ಕಡಿಮೆ. ಸೊ 9 ಪ್ಯಾಕೆಟು ಚೆಲ್ಲಿದ್ದು. ಆಮೇಲೆ ರೇಟ್ ಎಷ್ಟು ಸಿಕ್ತು, ಇಳುವರಿ ಎಷ್ಟು ಬಂತು. ಸೊ ಇದೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಮುಂದೆ ಕೊಡ್ತಾ ಹೋಗ್ತಾ ಇರ್ತೀನಿ. ವೇಸ್ಟೇಜ್ ಎಲ್ಲ ಏನೇನಕ್ಕೆ ಬಂದಿದೆ, ಯಾವ್ಯಾವ ಥರ ಬಂದಿದೆ ಅಂತ. ಸೊ ಯಾರು ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪಕ್ಕದಲ್ಲಿ ಹಿಂಗೆ ಕೈ ಇಟ್ಕೊಂಡಿರ್ತದಲ್ಲ, ಲೈಕ್ ಸಿಂಬಲ್ನ ಒಂದ್ಸಲಿ ಒತ್ತಿರಿ, ಶೇರ್ ಬಟನ್ನ ಒತ್ತಿರಿ ಇಷ್ಟ ಆದರೆ. ಆಮೇಲೆ ಹಂಗೆ ವಿಡಿಯೋನ ನೋಡಿಬಿಟ್ಟು ಖುಷಿಯಲ್ಲೇ ಹಂಗೆ ಸಬ್ಸ್ಕ್ರಿಪ್ಷನ್ ಬಟನ್ನ ಒಂದ್ಸಲಿ ಒತ್ಬಿಟ್ಟು ಪಕ್ಕದಲ್ಲಿ ಒಂದು ಗಂಟೆ ಇರ್ತದೆ, ಅದನ್ನು ಒತ್ತಿಬಿಟ್ರೆ ನಾನು ಮಾಡೋ ವಿಡಿಯೋ ಎಲ್ಲ ಅಪ್ಡೇಟ್ ಬರ್ತಾ ಇರ್ತದೆ. ನೀವು ನೋಡ್ತಾ ಇರ್ತೀರಾ, ಕಲಿತಾ ಇರ್ತೀರಾ, ನಿಮ್ಮ ಜೊತೆ ನಾನು ಕಲಿತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ. ಈ ನಡುವೆ ವಿಡಿಯೋ ಮಾಡೋಣ ಅಂದರೆ ತುಂಬಾ ಬೇಜಾರಾಗ್ತಾಯಿದೆ, ಇಂಟ್ರೆಸ್ಟೇ ಬರ್ತಾಯಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿ ವ್ಯೂಸು ಹೋಗ್ತಾಯಿಲ್ಲ, ಸಬ್ಸ್ಕ್ರಿಪ್ಷನ್ಗಳು ಜಾಸ್ತಿ ಆಗ್ತಾಯಿಲ್ಲ. ಸೊ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಂಗೆ ಅವರೇ. ದಯವಿಟ್ಟು ಯಾರಾದ್ರು ತಡೆ ಹೊಡಿಯೋರಿದ್ರೆ ನನ್ನ ಚಾನಲ್ ಹೆಸರು ಹೇಳ್ಬಿಡ್ರಿ, ತಡೆ ಹೊಡಿಸ್ಬಿಟ್ಟು ಚಾನಲ್ಲಿ ಚೆನ್ನಾಗಿ ಓಡೋ ಥರ ಮಾಡಿಬಿಟ್ರಿ. ನಿಮಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳ್ತೀನಿ ಅದಕ್ಕೋಸ್ಕರ. ಸೊ ಸಾಕು, ಅಷ್ಟೆಲ್ಲ ಪುಂಗಾಣಿ ಹೊತ್ತಿದ್ದು. ಇವಾಗ ಹೋಗೋಣ ವಿಡಿಯೋಕ್ಕೆ. ಇವಾಗ ಏನು ತೊಂದರೆ ಆಗಿದೆ, ಏನರಿಂದ ತೊಂದರೆ ಆಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ. ಇವಾಗ ಇನ್ನೇನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಕ್ಯಾರೆಟ್ಗೆ ಉಳುಮೆ ಮಾಡೋದು ತುಂಬಾ ಪ್ರಮುಖವಾದ ಇದು. ಫಸ್ಟು ಉಳುಮೆ ಚೆನ್ನಾಗಿ ಮಾಡಬೇಕು. ನನ್ನ ಕಂಡೀಷನಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ಮಳೆ ಬಿದ್ದು ತೇವಾಂಶ ಆಯಿತು ಉಳುಮೆ ಮಾಡಿದ್ದಾದಮೇಲೆ. ಸೊ ಅದೇ ತೇವಾಂಶದಲ್ಲಿ ಮತ್ತೆ ಉಳುಮೆ ಮಾಡೋದಕ್ಕೆ ರೋಟ್ರ್ ಕರೆಸಿ ಬಿಟ್ಟೆ. ದೊಡ್ಡ ಟ್ಯಾಕ್ಟ್ರಿಯಲ್ಲಿ ಉಳುಮೆ ಮಾಡಿಲ್ಲ, ತೇವಾಂಶ ಜಾಸ್ತಿ ಇದ್ದಿದ್ದಕ್ಕೆ ರೋಟ್ರ್ ಕರೆಸಿ ಮತ್ತೆ ಬಿಟ್ಟಿದ್ದಕ್ಕೆ ಅದೇನಾಯಿತು, ಟ್ಯಾಕ್ಟ್ರಿ ಎಲ್ಲ ಚೆನ್ನಾಗಿ ತುಳಿದ್ಬಿಟ್ಟು ನೆಲ ಎಲ್ಲ ಬಜಡಿ ಆಗೋಗಿತ್ತು. ಆಮೇಲೆ ಸರಿ ಇನ್ನೇನಪ್ಪ ಮಾಡೋದು, ಎಲ್ಲ ರೆಡಿ ಮಾಡಿದ್ದಾಗಿದೆ, ಲೇಟ್ ಮಾಡ್ತಾ ಇದ್ದರೆ ಇನ್ನೊಂದು ಮಳೆ ಬಿದ್ದರೆ ಎಕ್ಸ್ಟ್ರಾ ಟೈಮ್ ಹೋಗ್ತಾ ಇರ್ತದೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಪ್ರಯತ್ನ ಮಾಡಿ ಹಾಕ್ಬಿಡೋಣ ಅಂತ ಧೈರ್ಯ ಮಾಡಿ ಹಾಕ್ಬಿಟ್ಟು ಎತ್ತುಗಳಲ್ಲಿ ಕಡುಗೊಡಿಸಿ ಕಲ್ಟಿವೇಟ್ರಲ್ಲಿ ಕಡುಗುಗಳ ಥರ ಅಂದರೆ ಲೈನ್ ಮಾಡಿದೆ. ಆ ಲೈನ್ ಮಾಡಿಸಿದ್ದು ಇವತ್ತು ಒಂದು ನನಗೆ ಎಲ್ಪ್ ಮಾಡ್ತು ಅಂತ ತುಂಬಾ ಖುಷಿ ಆಗ್ತಾಯಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಆ ಕಡುಗು ಹೊಡೆದಿದ್ದಲ್ಲಿ ಮೇಲೆ ಇದ್ದಿದ್ದು ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದ ಕ್ಯಾರೆಟ್ ಎಲ್ಲ ನೋಡಿ ಈ ಥರ ಅಧ್ವಾನ ಆಗೋಗಿತ್ತು. ಈ ಥರ ಅಧ್ವಾನ ಅಂತ ಹೇಳಿದ್ರೆ ಇದನ್ನ ಗಂಟುಗಳು ಅಂತಾರೆ. ಸೊ ಇದಕ್ಕೇನು ರೀಸನ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನಗೆ ತಿಳಿದಿರೋದನ್ನ ಅಪ್ಡೇಟ್ ಮಾಡ್ತೀನಿ. ಇದಕ್ಕಿಂತ ಚೆನ್ನಾಗಿ ಗೊತ್ತಿರೋಂಥ ರೈತರು ದಯವಿಟ್ಟು ಬಂದು ಬ್ಯಾಡ್ ಕಾಮೆಂಟ್ ಹಾಕ್ಬೇಡಿ, ಮತ್ತು ಇದಾಗಿ ಹೇಳಕ್ಕೆ ಹೋಗ್ಬೇಡಿ. ಯಾರೋ ಗೊತ್ತಿರೋ ವಿಚಾರನ ಅಲ್ಪ ಸ್ವಲ್ಪ ಆದರೂ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದು ಏನಕ್ಕಪ್ಪ ಬಂತು ಅಂತ ಹೇಳಿದ್ರೆ, ಈಗ ನಾರ್ಮಲಾಗಿ ಈ ಬೀನ್ಸ್ ಬೆಳೆ ಆಗಲಿ, ಟೊಮೊಟೊ ಬೆಳೆ ಆಗಲಿ, ಮತ್ತು ಈ ಕೊತ್ತಂಬರಿ ಸೊಪ್ಪು ಬೆಳೆ ಆಗಲಿ, ಇದಾದಮೇಲೆ ಕ್ಯಾರೆಟು ಉಳುಮೆ ಮಾಡಿ ಇದೆಲ್ಲ ಬೆಳೆ ಮುಗಿದ್ಮೇಲೆ ಇಂಥ ಬೆಳೆಗಳು ಉಳುಮೆ ಮಾಡಿ ಕ್ಯಾರೆಟ್ ಹಾಕಿದಾಗ ಏನಾಗುತ್ತೆ, ಇಂಥ ಗಂಟುಗಳು ಮತ್ತು ಸ್ಪ್ಲಿಟ್ ರೂಟ್ ಅಂತಾರೆ, ಅಂದರೆ ಕವಟೆಗಳು ಹೊಡ್ಕೊಂಡು ಹೋಗೋದು, ಮತ್ತು ಸೈಡಲ್ಲಿ ಬರುವಂಥ ಬೇರುಗಳು ದಪ್ಪ ಆಗೋದು, ಈ ರೀತಿ ಎಲ್ಲ ತೊಂದರೆಗಳು ಜಾಸ್ತಿ ಬರುತ್ತೆ, ವೇಸ್ಟೇಜ್. ಸೊ ಆದ ಕಾರಣ ಸ್ವಲ್ಪ ಈ ಬೀನ್ಸ್ ಬೆಳೆ, ಈ ಥರ ಬೆಳೆಗಳ, ಟೊಮೊಟೊ ಬೆಳೆ, ಕೊತ್ತಂಬರಿ ಬೆಳೆ ಆದಮೇಲೆ ಆದಷ್ಟು ಇನ್ನೊಂದು ಬೆಳೆ ಆದಮೇಲೆ ಕ್ಯಾರೆಟ್ ಮಾಡ್ಕೊಳ್ಳೋದು ಸೂಕ್ತ. ಬಟ್ ಪ್ರೈಸಸ್ ಏನಾದರೂ ಸಿಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿದ್ದರೆ ಮಾಡ್ಕೋಬೋದು. ಪ್ರೈಸಸ್ಸು ಏನಾದರೂ ಡೌನ್ ಇದ್ದವಾಗ ಈ ರೀತಿ ವೇಸ್ಟೇಜ್ ಎಲ್ಲ ಹೋಗ್ಬಿಡ್ತು ಅಂದರೆ ನಮಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊಡೆತ ಬೀಳ್ತದೆ. ಸೊ ಆದ ಕಾರಣ ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಬೆಳೆಗಳು ಆದಮೇಲೆ ಬೇರೆ ಬೆಳೆ ಒಂದು ಸ್ವಲ್ಪ ಮಾಡಿಬಿಟ್ಟು ಅದಾದ ನಂತರ ಕ್ಯಾರೆಟ್ ಹಾಕೋದು ಉತ್ತಮ. ಉಳುಮೆ ಚೆನ್ನಾಗಿ ಮಾಡಬೇಕು ಫಸ್ಟ್ ಆಫ್ ಆಲು. ಮತ್ತು ತೇವಾಂಶ ಇರೋ ಟೈಮಲ್ಲಿ ಬೀಜ ಚೆಲ್ಲಬೇಕು. ತೇವಾಂಶದಲ್ಲಿ ಉಳುಮೆ ಮಾಡಿ ಬಂಕೆ ಇರೋವಾಗ ಮಾತ್ರ ದಯವಿಟ್ಟು ಕ್ಯಾರೆಟ್ ಚೆಲ್ಲಬೇಡಿ. ಕ್ಯಾರೆಟ್ ಆ ರೀತಿ ಚೆಲ್ಲಿದ್ರೆ ಇಲ್ಲಿ ನೋಡಿ ಲ್ಯಾಂಡ್ ಮೇಲೆ ಎಷ್ಟಿದೆ ವೇಸ್ಟೇಜು, ಈ ರೀತಿ ವೇಸ್ಟೇಜ್ ಹೋಗುತ್ತೆ. ಸೊ ಅದೊಂದು ಕಾರಣ ಆಯಿತು. ಮತ್ತು ಹೇಳಿದ್ನಲ್ಲ, ಬೀನ್ಸಲ್ಲಿ, ಟೊಮೊಟೊದಲ್ಲಿ ಮತ್ತು ಕೊತ್ತಂಬರಿ ಆದಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋದು ಉತ್ತಮ. ನೆಲ ಆದರೂ ಒಣಗಿಸ್ಬೇಕು, ಇಲ್ಲ ಬೆಳೆ ಆದರೂ ಚೇಂಜ್ ಮಾಡಿಬಿಟ್ಟು ಅದಾದ ನಂತರ ಕ್ಯಾರೆಟ್ ಹಾಕಬೇಕು. ಇದೆಲ್ಲ ಹೊರತುಪಡಿಸಿ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹಾರ್ವೆಸ್ಟಿಂಗ್ ಬಂದು 2 ತಿಂಗಳು 10 ದಿನಕ್ಕೆ ಮಾಡಿಬಿಟ್ಟೆ. ಅಟ್ಲೀಸ್ಟ್ ಒಂದು 80 ದಿನಕ್ಕೆ ಮಾಡಿದರೆ ಒಂದು ಸ್ವಲ್ಪ ಗಡ್ಡೆ ತುಂಬಾ ಸೈಜ್ ಬರ್ತಾಯಿತ್ತು, ಈಲ್ಡು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತಾಯಿತ್ತು. ಸೊ ಅದು ಏನಪ್ಪ ಆಯ್ತು ಅಂತ ಹೇಳಿದ್ರೆ, ಬೇಗನೆ ಹಾರ್ವೆಸ್ಟ್ ಮಾಡಿಬಿಟ್ಟೆ. 2 ತಿಂಗಳು 8 ದಿನಕ್ಕೆ ಏನೋ ಹಾರ್ವೆಸ್ಟ್ ಮಾಡಿಬಿಟ್ಟೆ. ಸೊ ಆದ ಕಾರಣ ಸ್ವಲ್ಪ ಇಳುವರಿ ಮೇಲೆ ಅದು ಹೊಡ್ತಾ ಬಿತ್ತು. ಮತ್ತು ವೇಸ್ಟೇಜ್ ಒಂದು ಸ್ವಲ್ಪ ಇದು ಎಲ್ಲ ಹೇಳಿದ್ನಲ್ವ, ಗಂಟು ಮತ್ತು ಕವಟೆ ಎಲ್ಲ ಹೊಡೆದಿರೋ ಗಡ್ಡೆ ಹೋಗಿದೆ. ಸೊ ಅದನ್ನು ಹೊರತುಪಡಿಸಿ ಇನ್ನೂ ಒಂದು ಮೈನ್ ತೊಂದರೆ ಏನಪ್ಪ ಅಂತ ಹೇಳಿದ್ರೆ,
ಇದು ಸೀಸನ್ ಅಲ್ಲ, ಅನ್ಸೀಸನ್ನಲ್ಲಿ ಏನಪ್ಪ ಪ್ರೈಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿದ್ದು ಬೆಳೆ. ಸೊ ನಾನು ಅಂದ್ಕೊಂಡಿದ್ದಂಗೆ ಪ್ರೈಸ್ ಏನೋ ಇತ್ತು, 15 ದಿನ ಹಿಂದ್ಗಡೆ ಬಂದು 70 ರೂಪಾಯಿ ಆ ರೀತಿ ಎಲ್ಲ ಇತ್ತು. ಸೊ ದಿನೇ ಕಡಿಮೆ ಆಗಿಬಿಟ್ಟು ಈಗೇನಾಗಿದೆ 45 ರೂಪಾಯಿಗಿದೆ ಕಂಪ್ನಿಗಳೆಲ್ಲ. ಸೊ ನಮ್ಮ ತೋಟದಲ್ಲಿ ಬಂದು ವ್ಯಾಪಾರ ಮಾಡಿಕೊಟ್ಟಿರೋದು ನಾನು 36 ರೂಪಾಯಿಗೆ. 36 ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ, ನಾನು 38 ರೂಪಾಯಿ ಅಂತ ಹೇಳಿದ್ದಾರೆ ನಮ್ಮ ತಂದೆಯವರು. ಸೊ ನೋಡೋಣ. ಸೊ ನೋಡಿ ಇಲ್ಲಿ ಇವಾಗ ನೋಡಿದ್ರಲ್ಲ, ಈ ವೇಸ್ಟೇಜ್ ಎಲ್ಲ ಏನಕ್ಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ಈಗ ಕೋಲ್ಡಾಗಿ ವಾತಾವರಣ ಇತ್ತು. ಏನಪ್ಪ ಅಂತ ಹೇಳಿದ್ರೆ ದಿನ ಒಂದು ಸ್ವಲ್ಪ ಮಳೆ ಬೀಳ್ತಾ ಇತ್ತು, ತಂಪಾಗಿ ವಾತಾವರಣ ಇತ್ತು, ಚೆನ್ನಾಗಿ ಬಂತು ಸೊಪ್ಪಂತೂ ಹೇಳ್ಕೊಳ್ಳೋ ಥರನೇ ಇಲ್ಲ. ಎಷ್ಟು ಜನ ಬಂದು ಎತ್ಕೊಂಡು ಹೋದ್ರಂದರೆ ಹಸುಗಳಿಗೆ ತುಂಬ ಒಳ್ಳೆ ಮೇವಾಯಿತು. ಒಂದು ಕಡೆ ಸಂತೋಷ ಕೊಡ್ತು ನನಗೆ. ಸೊ ಸೊಪ್ಪೆಲ್ಲ ಏನೂ ವೇಸ್ಟ್ ಆಗಿಲ್ಲ, ತುಂಬಾ ಹಸುಗಳು ತಿಂತು, ಅದೊಂದು ಖುಷಿ. ತಾಕತ್ತು ಚೆನ್ನಾಗಿದೆ, ಇದಕ್ಕೆ ಸೊಪ್ಪೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಈ ಮಳೆ ಬಿದ್ದುಕೊಂಡೇ ಇತ್ತು, ಸ್ವಲ್ಪ ಕೋಲ್ಡ್ ವಾತಾವರಣ ಚೆನ್ನಾಗೇ ಇತ್ತು, ಬೆಳೆ ತುಂಬ ಚೆನ್ನಾಗಿ ಹೆಲ್ತಿಯಾಗೇ ಬರ್ತಾಯಿತ್ತು, ಸೊಪ್ಪೆಲ್ಲ ಚೆನ್ನಾಗಿ ಎದ್ದಿತ್ತು, ಒಂದು 2.5 ಅಡಿ 3 ಅಡಿ ಸೊಪ್ಪೆದ್ದಿತ್ತು. ಸೊ ಆದರೆ ಏನಾಯಿತು, ಆಮೇಲೆ ಮಳೆ ನಿಂತುಬಿಟ್ಟು ಏಕಾಏಕಿ ಫುಲ್ಲು ಟೆಂಪ್ರೇಚರ್ ರೈಸ್ ಆಯಿತು. ಒಂಥರ ಉಂಬ್ರ ಅಂತಾರೆ, ಅಂದರೆ ಮಳೆ ಬೀಳೋಕ್ಕೆ ಮುಂಚೆ ಹೊಡೆಯೋಂಥ ಬಿಸಿನ ಉಂಬ್ರ ಅಂತಾರೆ. ಆ ಬಿಸಿ ಹೊಡೆದಾಗ ಏನಾಯಿತು, ಕ್ಯಾರೆಟು ಅಲ್ಲಲ್ಲಿ ಪ್ಯಾಚ್ ಆಗಿ ಒಂದೊಂದು ಕಡೆ ಎಲ್ಲ ಕುಲ್ಲೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರನೇ ಈ ಅನ್ಸೀಸನಲ್ಲಿ ಮಾಡುವಾಗ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಡಿ ಕ್ಯಾರೆಟಲ್ಲಿ ಅಂತ ತುಂಬಾ ನಾನು ಕೇಳ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಈ ಉಂಬ್ರ ಹೊಡೆದಾಗ ಏನಾಗುತ್ತೆ, ಈ ರೀತಿ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ, ಅಂದರೆ ಅಲ್ಲಲ್ಲಿ ಕೊಳ್ತೋಗುತ್ತೆ. ಸೊ ಇದನ್ನೆಲ್ಲ ಹೊರತುಪಡಿಸಿ ಇನ್ನು ಟನ್ನೇಜ್ ಲೆಕ್ಕಕ್ಕೆ ಬಂದಾಗ ನನ್ನ ಎಕ್ಸ್ಪೆಕ್ಟೇಷನ್ನು ಇವತ್ತಿನ ತೂಕ ಹಾಕಿಲ್ಲ. ಸೊ ಎಲ್ಲ ಒಂದು 10 4 ಟನ್ ಬರ್ಬೋದು. ಇನ್ನು ಬಿ ಗ್ರೇಡ್ ಬಂದು ತುಂಬಿರ್ತಾರೆ, ಅದೊಂದು 1.5 ಟನ್ವರೆಗೂ ಬರ್ಬೋದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇದನ್ನೆಲ್ಲ ಟೋಟಲ್ಲು ನೆಕ್ಸ್ಟು ವಿಡಿಯೋದಲ್ಲಿ ಎಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಹಿತಿ ಇದು ಬುಕ್ಕಲ್ಲಿ ಬರೆದಿರ್ತಾರೆ, ಅದನ್ನೆಲ್ಲ ಮಾಹಿತಿ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಷ್ಟು ನನಗೆ ಉಳಿತಾಯ ಆಯಿತು, ಎಷ್ಟು ಖರ್ಚು ಮಾಡಿದ್ದೆ, ಇದನ್ನೆಲ್ಲ ಅಪ್ಡೇಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋದಲ್ಲಿ ನನಗೆ ತಿಳಿದ ಮಟ್ಟಿಗೆ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊತೀನಿ. ದಯವಿಟ್ಟು ಗೊತ್ತಲ್ವಾ, ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಮಾಹಿತಿ ಇಲ್ಲದವ್ರಿಗೆ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.